ಇನ್ನು ರಾಜ್ಯ ರಾಜಕೀಯದಲ್ಲಿ ರಾಮರಾಜಕೀಯ ತಾರಕಕ್ಕೇರಿದೆ. ಆಹ್ವಾನ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಸಮರವೇ ನಡೀತಾ ಇದೆ. ಇತ್ತ ಅನಂತಕುಮಾರ್ ಹೆಗಡೆ ಮಾತಿಗೆ ಕೈಕಲಿಗಳು ಸಿಡಿದೆದ್ದಿದ್ದಾರೆ. ಇದಕ್ಕೆ ಬಿಜೆಪಿ ಸಮರ್ಥನೆ ಉತ್ತರವನ್ನ ನೀಡಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾದ ರಾಮ ಮಂದಿರ ಕದನ. ಅಯೋಧ್ಯೆಯಲ್ಲಿ ರಾಮನ ದರ್ಶನ ಪಡೆದ ಕೈ ನಾಯಕರು. ಸಿಎಂ ಸಿದ್ದರಾಮಯ್ಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹೋಗಲ್ಲ ಎಂದಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿತ್ತು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಅನಂತಕುಮಾರ್ ಆಡಿದ ಮಾತಿಗೆ ಕಾಂಗ್ರೆಸ್ ಕೆಂಡವಾಗಿದೆ. ಅನಂತಕುಮಾರ್ ಹೆಗಡೆ ಇಷ್ಟು ದಿನ ನಾಪತ್ತೆಯಾಗಿದ್ರು. ಬಡವರ ಕಷ್ಟ ಕೇಳಿದ್ದಾರಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗಳ ಬಾಣವನ್ನೇ ಬಿಟ್ರು. ಆತ ಡಿಸಿಎಂ ಡಿಕೆ ಮಾತನಾಡಿ ಅನಂತಕುಮಾರ್ ಆರೋಗ್ಯದ ಬಗ್ಗೆ ಬಿಜೆಪಿಯವರು ಗಮನ ಕೊಡ್ಲಿ ಅಂತ ಪಂಚ್ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಆರೋಪ ಮಾಡ್ತಾರೆ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಇದಾರಲ್ಲ, ಅವ್ರಿಗೆ ಇವತ್ತಿನವರಿಗೆ ನಾಪತ್ತೆಯಾಗಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನಾದ್ರು ಮಾಡಿದಾರ ಕ್ಷೇತ್ರಕ್ಕೆ? MP ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ? ಇವತ್ತಿನವ್ರಿಗೆ ಯಾರು ಬಡವ್ರ ಕಷ್ಟ ಕೇಳಿದಾರ? ಕೇಳಿದಾರೇನ್ರಿ? ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಮಾತಾಡಕ್ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವರು ಮಾಜಿ ಸಚಿವರು ಕೂಡ ಉರಿದುರಿದು ಬಿದ್ದಿದ್ದಾರೆ. ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ ಒಂಥರ ಏನು ತಲೆ ಕೆಟ್ಟು ಮೋಸ್ಟ್ಲಿ ನಿಮಗೂ ಅಸಹ್ಯ ಆಗಿರ್ಬೇಕನ್ನ ಅವ್ರದ್ದು ಬಗ್ಗೆ ಈ ತರ ಹುಚ್ಚರು ಸವಾಸನ್ನ ಬಿಜೆಪಿಯಲ್ಲಿ ಇಟ್ಕೊಂಡ್ರೆ ನನಗೆ ಅನ್ಸುತ್ತೆ ಬಿಜೆಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನ್ಸುತ್ತೆ. ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲೇ ಹುಡ್ಕೊಂಡಾರೆ ಎಲ್ಲ ಕಡೆನೂ ಕೂಡ. ಈ ಚುನಾವಣೆಗೆ ಬಂದ ತಕ್ಷಣ ಈ ತರ ಗಬ್ಬೆಬ್ಸ್ತಕ್ಕಂಥದ್ದು, ಸಂವಿಧಾನವನ್ನ ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೇಳಿ ಅವನ ಹುಚ್ಚ ಅಂತ ಹುಚ್ಚರ ಬಗ್ಗೆ ಯಾರು ಮಾತಾಡ್ತಾರ? ಮಾತಾಡಿ ಬಂದ್ರೆ ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತಾನೆ. ಅವನು ಬೆಳೆದ ಇನ್ಮೇಲೆ ಸಂಸ್ಕೃತಿ ಅದಿರಬೇಕು. ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ. ನಾವು ಆ ರೀತಿ ಅಲ್ಲ. ಅನಂತಕುಮಾರ್ ಹೆಗಡೆ ಎಲ್ಲಿ ಸಿಗ್ತಾನೋ ಅಲ್ಲೇ ಹೊಡಿತೀವಿ. ಅನಂತಕುಮಾರ್ಗೆ ಮಾಜಿ ಶಾಸಕ ರಾಮಪ್ಪ ವಾರ್ನಿಂಗ್. ಅನಂತಕುಮಾರ್ ಹೆಗಡೆ ಎಲ್ಲಿ ಸಿಗ್ತಾನೋ ಅಲ್ಲೇ ಹಿಡಿದು ಹೊಡಿತೇವೆ ಅಂತ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಮಾಜಿ ಶಾಸಕ ಎಸ್ ರಾಮಪ್ಪ ನಾಲಿಗೆ ಹರಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರವರಿಗೆ ಅವರು ಏನು ಅವನಾಗಿ ಬೈದ್ರಿಂದ ನಾವು ಅವ್ರನ್ನ ಬಹಳ ಖಂಡಿಸ್ತೇವೆ. ಮತ್ತು ಇನ್ನೊಂದ್ಸರಿ ಏನಾರ ಅವನು ಸಿದ್ದರಾಮಯ್ಯ ಸಾಹೇಬರಿಂದ ಆಗಲಿ ನಮ್ಮ ಕಾಂಗ್ರೆಸ್ ಕಡೆಗೆ ಆಗಲಿ ಏನಾದ್ರು ಇಂಥ ಶಬ್ದ ಮಾತಾಡಿದ್ರೆ ಅವ್ನು ಎಲ್ಲಿ ಸಿಗ್ತಾನೆ ಅಲ್ಲಿ ಹೋಗಿ ಹೊಡೆಯೋದಂತೂ ನಾವು ಗ್ಯಾರಂಟಿನೇ. ಇನ್ನು ಸಿಎಂ ಸಿದ್ದರಾಮಯ್ಯ ಬಗ್ಗೆ ಅನಂತಕುಮಾರ್ ಹೆಗಡೆ ನೀಡಿರುವ ಅವಹೇಳನಕಾರಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಮಾಜಿ ಸ್ಪೀಕರ್ ಕಾಗೇರಿ ನಿರಾಕರಿಸಿದ್ದಾರೆ. ಇನ್ನೊಂದು ಕಡೆ ಹೆಗಡೆ ಜೊತೆ ಚರ್ಚಿಸುತ್ತೇನೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಸಂಸದರ ಹೇಳಿಕೆ ಕುರಿತಂತೆ ನಾನು ಇನ್ನೇನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ. ಅವ್ರ ಹತ್ರನೂ ಕೂಡ ಚರ್ಚೆ ಮಾಡ್ತೇನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ವಿಚಾರದಲ್ಲಿ ರಾಜಕೀಯ ಕದನ ತಾರಕಕ್ಕೇರಿದೆ. ನಾಯಕರ ಬಾಯಲ್ಲಿ ಉದುರುತ್ತಾ ಇರುವ ಅಣಿಮುತ್ತುಗಳು ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ. ಬ್ಯೂರೋ ರಿಪೋರ್ಟ್, TV9.